ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ. ಸೈಲೆನ್ಸರ ಹಾಕೊಂಡು ತಿರ್ಗಾಡಿದ್ರೆ ಏನು ಆಗ್ತದ ಎಲ್ಲರಿಗೂ ಗೊತ್ತದ. ಆದರೂ ನಾವು ಪೊಲೀಸ್ನವರು ಇದನ್ನ ನಿಮ್ಗೆ ಹಾಕ್ಬೇಡ್ರಿ ಅಂತ ಹೇಳ್ತೀವಿ. ಇವತ್ತು ತೆಗಿತೀವಿ ನಾಳೆಗೆ ತೆಗಿತೀವಿ ಅಂದೆಲ್ಲ ಹಾಕೊಂಡು ತಿರ್ಗಾಡ್ತೀರಿ. ನಾವೇ ಈಗ 150 ಗಾಡಿ ಸೀಸ್ ಮಾಡಿ ಎಲ್ಲ ತೆಗ್ದಿದ್ದೀವಿ. ಈಗ ಮುಂದೆ ನೆಕ್ಸ್ಟ್ ಯಾರಾದ್ರೂ ಈ ಥರ ಸೈಲೆನ್ಸರ್ ನೀವು ಹಾಕೊಂಡು ತಿರ್ಗಾಡಿದ್ರೆ ಅಂದ್ರೆ ಗಾಡಿನೇ ಸೀಸ್ ಮಾಡ್ತೀವಿ. ಇಷ್ಟು ದಿವಸ ಏನು ಮಾಡಿದ್ದೀವಿ, ರಿಮೂವ್ ಮಾಡಿದ್ದೀವಿ, ಸೈಲೆನ್ಸರ್ ರಿಮೂವ್ ಮಾಡಿದ್ದೀವಿ, ಮತ್ತು ಕೆಲವರಿಗೆ ಫೈನು ಹಾಕಿದ್ದೀವಿ, ಮತ್ತು ಕೆಲವರಿಗೆ ವಾರ್ನು ಮಾಡಿದ್ದೀವಿ. ಈಗ ಮುಂದೆ ಯಾರೂ ಹಾಕೊಂಡು ತಿರ್ಗಾಡಂಗಿಲ್ಲ. ಈ ಸೈಲೆನ್ಸರ್ ಹಾಕೋದ್ರಿಂದ ನಮಗೆ ಇವತ್ತೊಂದು ದಿವಸ ಗಾಡಿ ನಡೆಸ್ತೀವಿ ಭಾಳ ಸರಿ ಅನಿಸ್ತದ. ಪಟಾಕಿ ಸೌಂಡ್ ಹೋಗ್ಕೊಂಡು ತಿರ್ಗಾಡ್ತೀವಿ ಭಾಳ ಸರಿ ಅನಿಸ್ತದ. ಬಟ್ ಹಿಂದೆ ತಿರ್ಗಾಡೋರಿಗೆ ನಿಮ್ಮ ಹಿಂದೆ ಬಂದವ್ರಿಗೆ ಎಷ್ಟು ಅದು ಇದು ಆಗ್ತದಂದ್ರೆ ಕಿವಿ ತುಂಬ ನಿಮ್ಗೆ ಹೆಂಗೆ ನಿಮ್ಮ ಗಾಡಿ ಮೇಲೆ ನಿಮ್ಗೆ ಏನು ಅನ್ಸಲ್ಲ, ಮತ್ತೊಬ್ರಿಗೆ ಭಾಳ ಅಂದ್ರೆ ಭಾಳ ಸಮಸ್ಯೆ ಆಗ್ತದೆ. अरे ಕೈ ಮಾಡಿದ್ರು ಸರ್. ಓಕೆ ಬಂದದಿಲ್ಲ ಬರ್ರ
ಬಂದು ನಿಂತುಗೋ ಈ ಕಡೆ ಹಿಂದೆ ಬಾ ಆರಾಮ್ ಸೈಡ್ ಎಲ್ಲರಿಗೆ ಚಲೋ ಬರ್ತದೆ ಬೀದರ್ ಸಿಟಿ ಟ್ರಾಫಿಕ್ ಪೊಲೀಸರು ಈ ಕರ್ಕಶ ಶಬ್ದ ಹೊರಡಿಸುವ ಸೈಲೆನ್ಸರ್ಗಳನ್ನು ಬೈಕ್ ಸೈಲೆನ್ಸರ್ಗಳನ್ನು ತೆಗೆಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ 143 ಬೈಕ್ಗಳ ಸೈಲೆನ್ಸರ್ಗಳನ್ನು ರಿಮೂವ್ ಮಾಡಿಸಿ ಅವರ ಮೇಲೆ ಫೈನ್ ಕೂಡ ಹಾಕಿದ್ದಾರೆ. 1,30,000 ಫೈನು ಹಾಗೂ 143 ಸೈಲೆನ್ಸ್ಗಳನ್ನು ಇವತ್ತು ತೆರವುಗೊಳಿಸಿದ್ದಾರೆ. ಇವತ್ತು ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡುವ ಕಾರ್ಯಾಚರಣೆಯನ್ನು ನಮ್ಮ ಸಿಟಿ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ. ಇದರ ಉದ್ದೇಶ ಏನಂದರೆ ಕಂಪ್ನಿ ಮುಖಾಂತರ ಬರುವ ಸೈಲೆನ್ಸರ್ಗಳನ್ನು ಬಿಟ್ಟು ಮಾಡಿಫಿಕೇಷನ್ ಮಾಡಿಸ್ಕೊಂಡು ಕರ್ಕಶ ಶಬ್ದವನ್ನು ಹೊರಡಿಸಿ ಪಬ್ಲಿಕ್ ನ್ಯೂಸೆನ್ಸ್ ಮಾಡುತ್ತಾ ಟ್ರಾಫಿಕ್ ವಯೋಲೇಷನ್ ಮಾಡ್ತಾ ಇರುವ ಬೈಕ್ ರೈಡರ್ಸ್ಗೆ ನಾವೊಂದು ಸಂದೇಶ ನೀಡಬೇಕಂತ ಹೇಳಿ ಇವತ್ತು ಪಬ್ಲಿಕಲ್ಲಿ ಈ ರೀತಿ ನಾವು ಆ ಸೈಲೆನ್ಸರ್ಗಳನ್ನು ಧ್ವಂಸಗೊಳಿಸುವ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ಸೊ ದಯವಿಟ್ಟು ಮತ್ತೊಂದು ಸರಿ ಪಬ್ಲಿಕ್ ಅಪೀಲ್ ಮಾಡ್ತಾ ಇದ್ದೇವೆ, ದಯವಿಟ್ಟು ಈ ರೀತಿ ಸೈಲೆನ್ಸರ್ಗಳನ್ನು ಬೈಕ್ಗೆ ಅಳವಡಿಸಬೇಡಿ ಅಂತ ಹೇಳ್ತಾ ಇದ್ದೇವೆ. ಅದೇ ರೀತಿ ಈ ಸೈಲೆನ್ಸರ್ಗಳನ್ನು ಇವರಿಗೆ ಒದಗಿಸಿಕೊಡುವ ಈ ವರ್ಕ್ಶಾಪು ರಿಪೇರ್ ಶಾಪ್ಗಳಿಗೆ ಕೂಡ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಸರ್ ಪದೇ ಇದೇ ರೀತಿ ಮಾಡ್ತಾ ಇದ್ದಾರೆ, ಕಠಿಣ ಕಾನೂನು ಕ್ರಮ ಏನಾದರೂ ನಾವು ಪದೇ ನಾವು ಕೂಡ ಡ್ರೈವ್ ಮಾಡ್ತೇವೆ ಇದೇ ರೀತಿ. ಮುಂದೆ ಒಂದೆರಡು ಸತಿ ನೋಡ್ತೇವೆ, ನೋಡಿದ ನಂತರ ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವ ಅದಕ್ಕೂ ಕೂಡ ನಾವು ರೆಕಮೆಂಡ್ ಮಾಡ್ತೇವೆ. 2-3 ಆಲ್ರೆಡಿ 2-3 ಟ್ರಾಫಿಕ್ ವೈಲೇಷನ್ಸ್ ಆಯ್ತಂದರೆ ಈಗಾಗಲೇ ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸುವ ಇದು ಪದ್ಧತಿ ಇದೆ. ಅದನ್ನು ಮತ್ತಷ್ಟು ಕಠಿಣವಾಗಿ ನಾವು ಜಾರಿಗೊಳಿಸ್ತೇವೆ ಅಂತ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು. ಬೀದರ್ ಸಿಟಿಯಲ್ಲಿ ಎಷ್ಟೇ ಇದು ಮಾಡಿದ್ದಾರೆ ಸದ್ಯ